M4 ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೇಗುಲ ಮಹಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೇಘನ. ಒಳ್ಳೆಯದು ಕೆಟ್ಟದ್ದು ಎರಡರ ಸಮತೋಲನ ಅಂದರೆ ಅದು ಜಗನ್ಮಾತೆ ಮಹಾಕಾಳಿ ಅಂತಲೇ ಹೇಳ್ಬೋದು. ಹೌದು ವೀಕ್ಷಕರೇ, ನಾವಿಂದು ಸ್ಮಶಾನ ಮಹಾಕಾಳಿ ಅಮ್ಮನವರ ದೇವಸ್ಥಾನದಲ್ಲಿದ್ದೀವಿ. ಬನ್ನಿ, ಈ ದೇಗುಲದ ಮಹಿಮೆಯನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹರಿ ಓಂ. ಗಂ ಗಣಪತೇ ನಮಃ. ಗುಂ ಗುರುಭ್ಯೋ ನಮಃ. ಶಿರಸಂಗಿ ಕಾಳಿಕಾ ದೇವಿಯೇ ನಮೋ ನಮಃ. ಶ್ರೀ ವಿಶ್ವಕರ್ಮಣೇ ನಮೋ ನಮಃ. ಮಹಾಕಾಳಿ ಆಶೀರ್ವಾದ ಏನಪ್ಪ ಅಂದರೆ, ಇದು ನಾವು ನಮ್ಮ ತಲಾಂತರಗಳಂದರೆ ನಮ್ಮ ತಾತ ಮುತ್ತಾತ ಕಾಲದಿಂದ ಈ ವಿದ್ಯೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದು ನಮ್ಮ ಮಾಂತ್ರಿಕ ವಿದ್ಯೆ ಅಥವಾ ತಾಂತ್ರಿಕ ಅನ್ನಬಹುದು, ಮತ್ತು ಸ್ವಲ್ಪ ಅಂಜನ ವಿದ್ಯೆ ಸಹ ಇದೆ. ಇಲ್ಲಿ ಮಹಾ ಸ್ಮಶಾನ ಕಾಳಿ ಅಂತೇಳಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಈ ಜಾಗದಲ್ಲಿ. ಇಲ್ಲಿ ಅಕ್ಕಪಕ್ಕ ನಮ್ಮ ವಂಶಸ್ಥರದೇ, ನಮ್ಮ ತಂದೆ ತಾಯಿ ಇವ್ರದ್ದೇ ಸ್ಮಶಾನಗಳಿದೆ. ಈ ಸ್ಮಶಾನ ಜಾಗದಲ್ಲೇ ಸ್ಮಶಾನ ಕಾಳಿನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇಲ್ಲಿ ಬಂದವರಿಗೆ ಕೆಲವೊಂದು ತಾಂತ್ರಿಕ ಕ್ರಿಯೆಗಳು ಅಥವಾ ಮಾಂತ್ರಿಕ ಕ್ರಿಯೆಗಳು ಏನಾಗಿದ್ದರೆ ನಿವಾರಣೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೆಟ್ಟದ ಪ್ರಯೋಗಗಳು ಹೋಗಲ್ಲ. ಗಂಡ ಹೆಂಡತಿ ತೊಂದರೆಗಳು ಅಥವಾ ಮನೆಗಳಲ್ಲಿ ಕೆಲವೊಂದು ಭೂತ ಪ್ರೇತ ಪಿಶಾಚಿಗಳು ಏನಾದರೂ ಓಡಾಟ ಇದ್ದರೆ, ಅಥವಾ ಯಾರಾದರೂ ಈಗಿರ್ಕಂಥ ಸ್ವಲ್ಪ ವಾಮಾಚಾರ ಪ್ರಯೋಗಗಳು, ವಾಮಾಚಾರಕ್ಕಿಂತ ತಾಂತ್ರಿಕ ಪ್ರಯೋಗಗಳು ಜಾಸ್ತಿ ನಡೀತಾ ಇರ್ತವೆ, ಅದನ್ನೆಲ್ಲ ನಿವಾರಣೆ ಮಾಡಿಕೊಡ್ತೀವಿ. ಅದಾದಮೇಲೆ ಇಲ್ಲಿ ಮೊದಲು ಬಂದಂಥವ್ರಿಗೆ ಅಂಜನ ಹಾಕಿ ನೋಡಿ ಆಮೇಲೆ ಪ್ರಯೋಗಗಳು ರೆಡಿ ಮಾಡ್ತೀವಿ. ಅವ್ರಿಗೆ ಏನಾಗಿದೆ, ಯಂತ್ರ ಪ್ರಯೋಗ ಇದೆಯಾ, ಮಂತ್ರ ಪ್ರಯೋಗ ಇದೆಯಾ, ತಂತ್ರ ಪ್ರಯೋಗ ಆಗಿದೆಯಾ, ಅಥವಾ ಅವ್ರಿಗೆ ಮಾನಸಿಕ ರೋಗ ಇದೆಯಾ, ಅಥವಾ ಭಯದಿಂದ ಇದ್ದಾರಾ, ಅಥವಾ ದೈವ ಶಾಪ ಇದೆಯಾ, ಪಿತೃಶಾಪ ಇದೆಯಾ, ಅಥವಾ ಯಾವುದಾದ್ರೂ ನಾಗಶಾಪ ಇದೆಯಾ, ಇದನ್ನೆಲ್ಲ ನೋಡಿಕೊಂಡು ತದನಂತರ ಅವ್ರಿಗೆ ಪರಿಹಾರಗಳನ್ನ ಹೇಳ್ತೀವಿ. ಅದು ಪರಿಹಾರ ಮಾಡಿಕೊಡ್ತೀವಿ. ಇದು ನಾವು ಕೆಲವೊಂದು ಶತ್ರುಗಳಿಗೋಸ್ಕರವಾಗಿಯೇ ಕೆಲವೊಂದು ಪ್ರಯೋಗಗಳು ಸಹ ಮಾಡಿಕೊಡ್ತೀವಿ. ಶತ್ರುಗಳಂದರೆ ಬರೀ ಶತ್ರು ಮಾರಣ ಅಲ್ಲ, ಕೇವಲ ಶತ್ರು ತಮ್ಮನ್ನು ತಾವು ನೆನೆಸ್ಕೊಂಡಿದ್ದಾಗೆ ನಮ್ಮ ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡಬೇಕು ಅಥವಾ ಇವ್ರನ್ನ ಏನು ಮಾಡಬೇಕಂತ ಗಮನ ಕೂಡ ಬರ್ದಿತ್ತಾರ ಬಗಳಾಮುಖಿ ಪ್ರಯೋಗಗಳು ಸಹ ಮಾಡಿಕೊಡ್ತೀವಿ ಇಲ್ಲಿ. ಅದಾದಮೇಲೆ ಮಹಾ ಸ್ಮಶಾನ ಕಾಳಿ ಆಶ್ರಯದಿಂದ ಕೆಲವೊಂದು ಕುಂಭಛೇದನ ಅಂತ ಮಾಡ್ತೀವಿ. ಕೆಲವೊಂದು ಮಾಂತ್ರಿಕ ತಾಂತ್ರಿಕ ಪ್ರಯೋಗಗಳಾಗಿರೋರಿಗೆ ಕೆಲವೊಂದು ಗಿಡಮೂಲಿಕೆಗಳನ್ನ 16 ಥರ ಗಿಡಮೂಲಿಕೆಗಳನ್ನ ಹಾಕಿ ಮಂತ್ರ ಪ್ರಯೋಗ ಮಾಡಿ ಕುಂಭಛೇದನ ಅಂತ ಮಾಡ್ತೀವಿ. ಆಗ ಎಲ್ಲರದು ಹೊರಟೋಗುತ್ತೆ. ಯಾವುದೇ ರೀತಿ ಮಾಂತ್ರಿಕ ಪ್ರಯೋಗ ಇದ್ರೂ ಹೊರಟೋಗುತ್ತೆ. ಅಂದರೆ ವ್ಯತ್ಯಾಸ ಅಂದರೆ, ವಾಮಾಚಾರ ಅಂತಂದರೆ ಕೆಲವೊಂದು ನಮ್ಮ ಒಂದು ವ್ಯಕ್ತಿಯ ವಸ್ತುಗಳು, ಅವ್ರ ಬಟ್ಟೆ ಕೂದಲು ಉಗುರು ಇದನ್ನೆಲ್ಲ ತೊಗೊಂಡೋಗಿ ಪ್ರಯೋಗ ಮಾಡೋದು, ಮಾಂತ್ರಿಕ ಪ್ರಯೋಗ ಮಾಡಿ ಅದನ್ನು ತಗೊಂಡು ಮತ್ತೆ ಇವ್ರ ಮನೆಗಳಲ್ಲಿ ಇರ್ತಕ್ಕಂಥ ಜಾಗ ಅಥವಾ ಇವ್ರು ಓಡಾಡೋಂಥ ಜಾಗದಲ್ಲಿ ಹೂಣೋದು ಮಾಡೋದು ಮಾಂತ್ರಿಕ ಅಂತೀವಿ. ಆ ಮಾಂತ್ರಿಕ ಪ್ರಯೋಗ ಮಾಡಬೇಕಂದ್ರೆ ಒಂದು 20 ವರ್ಷ ಅಥವಾ 30 ವರ್ಷ ಹಿಂದೆ ಮಾಡ್ಬೋದಾಯ್ತು. ಅಂದರೆ ಎಲ್ಲ ಕಡೆಯೂ ಈಗ ಏನಾಗ್ಬಿಟ್ಟಿದೆ ಅಂದರೆ, ಆವಾಗ ಸಿಮೆಂಟ್ ರೋಡ್ ಇರಲಿಲ್ಲ, ಮತ್ತು ಕ್ಯಾಮ್ರಾಗಳಿರ್ತಾ ಇರಲಿಲ್ಲ, ಮತ್ತು ಬೆಳಕಿರ್ತಾ ಇರಲಿಲ್ಲ, ಮತ್ತು ಹಳೆ ಮನೆಗಳಿರ್ತು. ಹಳೆ ಮನೆಗಳಲ್ಲಿ ಗೋಡೆಗಳಲ್ಲಿ ತೋಡ್ಬಿಟ್ಟು ಇಟ್ಬಿಡೋದು, ಅಥವಾ ಜಂತಿಗೆ ಮನೆಯಲ್ಲಿ ಹೆಂಚಿನ ಕೆಳಗಡೆ ಇಂಥ ಕಡೆ ಇಟ್ಟುಬಿಟ್ರೆ ಅವ್ರ ಮನೆ ನಾಶ ಆಗ್ತಾಯಿತ್ತು. ಈಗ ಏನಾಗ್ಬಿಟ್ಟಿದೆ, ಎಲ್ಲ ಕಡೆ RCC ಮೋಲ್ಡಿಂಗು, ಮತ್ತು ಭೂಮಿ ಬರೀ ಸಿಮೆಂಟ್ ರೋಡು, ಮತ್ತು ಲೈಟ್ ಇದೆ, ಮತ್ತು CC ಕ್ಯಾಮ್ರಾಗಳಿದೆ. ಇವಾಗ ಮಾಂತ್ರಿಕ ಪ್ರಯೋಗ ಮಾಡೋದು ಸ್ವಲ್ಪ ಕಷ್ಟ. ಅದೇ ತಾಂತ್ರಿಕ ಪ್ರಯೋಗಗಳಂದರೆ ಕೆಲವೊಂದು ತಾಂತ್ರಿಕ ಅಂದರೆ ಸ್ಮಶಾನದಲ್ಲಿ ಇರ್ತಕ್ಕಂಥ ಸಿಗೋಂಥ ಮೂಳೆಗಳು, ಮತ್ತು ಅಲ್ಲಿ ಸ್ಮಶಾನಕ್ಕೆ ಹೆಣ ಎತ್ಕೊಂಡು ಹೋಗ್ಬೇಕಾದ್ರೆ ಕೆಲವೊಂದು ವಸ್ತುಗಳು ಎತ್ಕೊಂಡು ಹೋಗ್ತಾರೆ, ಮಡಕೆ ಚೂರುಗಳು ಇವೆಲ್ಲ, ಮತ್ತು ಮೂಳೆ ಸಂಬಂಧಪಟ್ಟಿದ್ದ ವಸ್ತುಗಳು, ಮತ್ತು ಆಕ್ಸಿಡೆಂಟ್ ಆಗಿ ಅಪಮೃತ್ಯುಗಳಾಗಿರ್ತಕ್ಕಂಥ ಅವ್ರ ಬಟ್ಟೆಗಳು ಕೂದಲು ಇದನ್ನು ತೊಗೊಂಬಂದು ಅವ್ರ ಮನೆಗಳಿಟ್ಟಾಗ ಅದು ತಾಂತ್ರಿಕ ಪ್ರಯೋಗ. ಅಥವಾ ಹೊಟ್ಟೆಗೆ ಹಾಕೋದು ಅಥವಾ ಮನೆಗಳಲ್ಲಿ ಇಡೋದು, ಇದು ಮಾಡಿದ್ರೆ ತಾಂತ್ರಿಕ. ಇದು ಯಾವ ರೀತಿ ಅಂದರೆ, ಒಂದು ಒಳ್ಳೆ ಮರಕ್ಕೆ ಒಳಗಡೆ ಕುಟ್ಟೆ ಹುಳ ಬಿದ್ದಂಗೆ ಒಳಗಡೆ ಕೊರಿತಾ ಇರುತ್ತೆ. ಅದು ಯಾರಿಗೂ ಗೊತ್ತಾಗೋದಿಲ್ಲ. ಮರ ಪೂರ್ತಿ ಅಧ್ವಾನ ಆಗಿಬಿಟ್ಟಿದೆ, ನೋಡೋಕೆ ಮಾತ್ರ ಬೇಲೆ ಚೆನ್ನಾಗಿರುತ್ತೆ, ಒಳಗಡೆ ನಿಧಾನ ಹೋಗ್ತಾ ಇರುತ್ತೆ. ಅದು ತಾಂತ್ರಿಕ ಪ್ರಯೋಗ. ಮಾಂತ್ರಿಕ ಪ್ರಯೋಗ ಅಂದರೆ ವಿತಿನ್ ಸೆಕೆಂಡ್, 15 ದಿವಸ, ತಿಂಗಳು, 1 ದಿವಸ, 2 ದಿವಸದಲ್ಲೇ ಸ್ಟಾರ್ಟ್ ಆಗುತ್ತೆ. ತಾಂತ್ರಿಕ ಪ್ರಯೋಗ ಸ್ವಲ್ಪ ನಿಧಾನವಾಗಿ ಹೋಗುತ್ತೆ, ಅವ್ರಿಗೆ ಗೊತ್ತಾಗೋದೇ ಇಲ್ಲ ನನಗೆ ಪ್ರಯೋಗ ಆಗಿದೆ ಅಂತೇಳಿ. ಆ ಪ್ರಯೋಗಗಳೆಲ್ಲ ನಿವಾರಣೆ ಮಾಡಿಕೊಡ್ತೀವಿ. ಮತ್ತು ಕೆಲವೊಂದು ಕಾವುಗಳು, ಅಂಜನಗಳನ್ನೆಲ್ಲ ತಂದು ಇಟ್ಟುಬಿಡ್ತಾರೆ, ಅದೆಲ್ಲ ಆದಾಗ ತುಂಬ ಅಧ್ವಾನ ಆಗ್ಬಿಡ್ತಾರೆ. ಪರಿಹಾರ ಅಂದರೆ ಅದಕ್ಕೆ ಕೆಲವೊಂದು ತಡೆಗಳು ಹೊಡೆದು, ಮತ್ತು ಅವ್ರ ಮನೆಗಳೆಲ್ಲ ಶುದ್ಧಿ ಮಾಡೋದಕ್ಕೆ ಕೆಲವೊಂದು ಗಿಡಮೂಲಿಕೆ ತೆಗೆದಕ್ಕಂಥ ರಸ ಇದನ್ನೆಲ್ಲ ಕೊಟ್ಟು ಮಾಡ್ತೀವಿ. ಅದನ್ನೆಲ್ಲ ಶುದ್ಧಿ ಮಾಡ್ಕೊಳ್ಳಿ ಅಂತ. ಮತ್ತು ಅವರಿಗೆ ಕುಂಭಛೇದನ ಅಂತ ಮಾಡಿದಾಗ ಅಲ್ಲಿರ್ತಕ್ಕಂಥ ಕೆಲವೊಂದು ತಾಂತ್ರಿಕ ಪ್ರಯೋಗಗಳು ಮತ್ತು ಮಾಂತ್ರಿಕ ಪ್ರಯೋಗಗಳು ಸಹ ಹೊರಟೋಗುತ್ತೆ. ಪ್ರೇರಣೆ ಅಂದರೆ ಕೆಲವೊಂದು ಮನೆಯಲ್ಲೇ ಮಾಡ್ತಾ ಇದ್ದಾಗ ಕೆಲವೊಂದು ಪ್ರಯೋಗಗಳಿಗೆ ಈ ಸ್ಮಶಾನಗಳ ಹತ್ರಗೆ ಬರಬೇಕಾಯಿತು. ಮತ್ತು ಈ ಕೆಲವೊಂದು ಮನೆಗಳ ಹತ್ರ ಮಾಡೋಕ್ಕಾಗಲ್ಲ. ಕೆಲವೊಂದು ಪ್ರಯೋಗಗಳು ಅಕ್ಕಪಕ್ಕ ಭಯ ಬೀಳ್ತಾರೆ, ಅವ್ರಿಗೇನು ತೊಂದರೆ ಆಗಲ್ಲ, ಆದರೂ ಭಯ ಬೀಳ್ತಾರೆ. ಅದಕ್ಕೋಸ್ಕರವಾಗಿ ಏನು ಮಾಡಿದ್ವಿ, ನಮ್ಮ ಜಾಗದಲ್ಲೇ ಇದೇ ಜಾಗದಲ್ಲೇ ಬಂದ್ವಿ. ಮತ್ತು ಅಮ್ಮ ಇಲ್ಲಿ ಒಂದು ಸರ್ಪ ಓಡಾಟ ಇತ್ತು. ಆ ಸರ್ಪ ನಮ್ಮ ಗುರುಗಳೊಬ್ಬರು ಹೇಳಿದರು, ಇಲ್ಲಿ ಪೂಜೆ ಮಾಡು ಅಂತ ಹೇಳ್ತಾಯಿದ್ರು. ಪೂಜೆ ಮಾಡಿದ್ಮೇಲೆ ಒಂದು 3 ತಿಂಗಳು ಪೂಜೆ ಮಾಡಿದ ತಕ್ಷಣ ಆ ಸರ್ಪ ಸ್ವಲ್ಪ ಪ್ರಾಣ ತ್ಯಾಗ ಮಾಡ್ತು. ಅದಕ್ಕೆ ಮತ್ತೆ ಅದನ್ನು ಸರ್ಪನ ಸಂಸ್ಕಾರ ಮಾಡಿ ಅದೇ ಜಾಗದಲ್ಲಿ ಈಗ ಅಮ್ಮನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಜಾಗ. ತುಂಬ ದೊಡ್ಡ ಹಾವು, ಅದು ತುಂಬ ವಯಸ್ಸಾಗೋಗ್ಬಿಟ್ಟಿತ್ತು. ಅದು ಇಲ್ಲಿ ಪ್ರಾಣತ್ಯಾಗ ಆದಮೇಲೆ ಅದೇ ಸರ್ಪ ಸಂಸ್ಕಾರ ಮಾಡಿರೋ ಜಾಗದಲ್ಲಿ ಈ ಕಾಳಿನ ಕುಣಿಸಿರ್ತಕ್ಕಂಥ ಜಾಗ.
ಈಗ ಅವ್ರದ್ದೇ ಆದ ಒಂದೊಂದು ತೊಂದರೆಗಳಿರುತ್ತೆ. ಕೆಲವೊಂದು ತೊಂದರೆಗಳಿಗೆ ಸಣ್ಣದೊಂದು ದೇವತಾ ಪೂಜೆಗಳು ಹೇಳ್ತೀವಿ, ಕೆಲವೊಂದು ಶಕ್ತಿ ಪೂಜೆಗಳಿರ್ತವೆ. ಈಗ ಕಾಟೇರಿ ದೇವಿ ಪೂಜೆ ಅಥವಾ ಚೌಡಿ ಪೂಜೆ ಅಥವಾ ಯಾವುದನ್ನು ಕಾಳಿಕಾದೇವಿ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗು, ಈ ಥರ ಪೂಜೆ ಇಷ್ಟು ದಿನ ಅಂತ ಮಾಡಿದಾಗ ಹೊರಟೋಗುತ್ತೆ. ಕೆಲವೊಂದು ಸಣ್ಣ ಸಣ್ಣ ಪ್ರಯೋಗಗಳಲ್ಲೇ ಹೊರಟೋಗುತ್ತೆ. ಕೆಲವೊಂದಕ್ಕೆ ನಾವೇ ಸ್ವತಃ ಪ್ರಯೋಗ ಸಹ ಮಾಡಬೇಕಾಗುತ್ತೆ. ಅದು 2,000 ಹಿಡಿದು 20,000ವರೆಗೂ ಆಗಬಹುದು. ಅದನ್ನು ಹೇಳೋಕ್ಕಾಗಲ್ಲ. ಇದೇ ಥರ ಪ್ರಯೋಗನೇ ಮಾಡ್ತೀವಿ ಎಲ್ರಿಗೂ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ರಿಗೆ ಯಾವ ಥರಂಥ ಪ್ರಯೋಗಗಳ ಮೇಲೆ ಹೋಗುತ್ತೆ. ಅಲ್ಲ, ನಾನು ಹೇಳೋದು ಇಷ್ಟೇ, ಯಾವುದೇ ಕಾರಣಕ್ಕೂ ಭಯ ಬೀಳೋಂಥ ಅವಶ್ಯಕತೆ ಇಲ್ಲ. ಮತ್ತು ಮನೋರೋಗ ಇಟ್ಕೊಳಕ್ಕೆ ಹೋಗ್ಬಿಡಿ. ವಾಮಾಚಾರ ಆಗಿದೆ ಅಂತೇಳಿ ದಯವಿಟ್ಟು ಇಟ್ಕೊಳಕ್ಕೆ ಹೋಗ್ಬಿಡಿ. ಕೆಲವೊಂದು ಕಾಲು ದೃಷ್ಟಿಯಿಂದ, ಕಣ್ಣು ದೃಷ್ಟಿಯಿಂದನೇ ಕೆಲವೊಂದು ಆಗಿರ್ತವೆ. ಅದಕ್ಕೆ ಸ್ವಲ್ಪ ಒಳ್ಳೆಯವರು ಒಂದು ಜ್ಯೋತಿಷಿಗಳ ಹತ್ರ ಆಗಲಿ ಅಥವಾ ಒಬ್ಬ ನಮ್ಮಂಥ ಮಾಂತ್ರಿಕರ ಹತ್ರ ಆದ್ರೆ ಹೋಗಿ ಕೂತ್ಕೊಂಡಾಗ ಅವ್ರು ಹೇಳ್ತಾರೆ, ಇದು ದೃಷ್ಟಿ ದೋಷನ ಅಥವಾ ಈ ವಾಮಾಚಾರ ಆಗಿದೆಯಾ ಅಥವಾ ನಿಮ್ಮ ಮನೋರೋಗನ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ತಕ್ಕಂಗೆ ಪರಿಹಾರ ಕೂಡ ತೊಗೊಬೋದು. ಯಾವುದೇ ಕಾರಣಕ್ಕೂ ಎಲ್ಲವಕ್ಕೂ ವಾಮಾಚಾರ ಅಂತೇಳಿ ನಾವು ಹೆಸರು ಹಾಕ್ಕೊಂಡು ಕೂತ್ಕೊಬಾರ್ದು, ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗ್ಬಾರ್ದು. ಮತ್ತು ಅವರ ಕುಲದೇವರು ಮತ್ತು ಗ್ರಾಮ ದೇವ್ರನ್ನ ಬಿಡಬಾರ್ದು. ಗ್ರಾಮ ದೇವರು ಮತ್ತು ಕುಲದೇವ್ರನ್ನ ಪೂಜೆ ಮಾಡ್ತಾಯಿದ್ರೆ ಯಾವುದೇ ರೀತಿ ತೊಂದರೆಗಳು ಅಷ್ಟು ಬೇಗ ಬಂದು ಅಟ್ಯಾಕ್ ಆಗಲ್ಲ. ಅಮ್ಮ ಸರಿ ಮಾತೇನಮ್ಮ, ನಮ್ದು ಏನಿಲ್ಲಮ್ಮ, ಈ ಥರ ಬಾಕ್ಸ್ ಇಟ್ಕೊಂಡಿರ್ತೀವಿ. ನೀವು ಎದುರುಗಡೆ ಬಂದಾಗ ಕಣ್ಣು ನೋಡಿ ಹೇಳ್ತೀವಿ ನಾವು, ನಿಮ್ಮ ಮನೆ ದೇವರು, ಗೋತ್ರ, ಹೆಸರು, ನಿಮ್ಮ ತಾಯಿ ಹೆಸರು ಕೇಳ್ತೀವಿ ಅಷ್ಟೇ. ನಾವು ಇನ್ನೇನು ಕೇಳೋಕ್ಕಲ್ಲ. ಕಣ್ಣು ನೋಡಿದ ತಕ್ಷಣ ನಾನು ಕೆಲವೊಂದನ್ನೆಲ್ಲ ಕೇಳ್ತೀನಿ. ಅದಕ್ಕೆ ನೀವು ಕರೆಕ್ಟಾಗಿ ಉತ್ತರ ಹೇಳ್ತೀರಿ ನಮಗೆ. ಯಾಕಂದರೆ ನಿಮಗೆ ಆಗೋದು ನನಗೆ ಗೊತ್ತಿರಲ್ಲ. ನನ್ನ ತಾಯಿ ಏನು ತೋರಿಸ್ತಾಳೋ ನಾನು ನಿಮ್ಗೆ ಹೇಳ್ತಿರ್ತೀನಿ. ಆವಾಗ ನನಗೆ ನಿಮಗೆ ವಾಮಾಚಾರ ಆಗಿದೆಯಾ ಅಥವಾ ಮಾಂತ್ರಿಕ ಪ್ರಯೋಗ ಆಗಿದೆಯಾ, ಅವಾಗ ದೃಷ್ಟಿ ಇದೆಯಾ, ಏನು ಮಾಡ್ತಿದ್ದೆ, ಅದಕ್ಕೆ ಕೆಲವೊಂದನ್ನೆಲ್ಲ ಕರೆಕ್ಟಾಗಿ ಹೇಳ್ತೀನಿ ಅವರಿಗೆ. ನನಗೆ ತಾಯಿ ಪೂಜೆ ಮಾಡ್ಕೊಂಡು ಬರ್ತಿದ್ವಿ ಅಷ್ಟೇ ನಾವು. ಅಂದರೆ ಇವ್ರು ನನಗೆ ಇವತ್ತು ಈ ಸ್ಥಾನದಲ್ಲಿ ಇರಬೇಕಾದ್ರೆ ಇದೆಲ್ಲ ಕೊಡಬೇಕಾದ್ರೆ ಇವರೇ ನಮ್ಮ ಗುರುಗಳು, ನನ್ನ ಪಾಲಿಗೆ ಇವರೇ ಗುರುಗಳು. ಯಾಕಂದರೆ ನಾನು ಬರೀ ತಾಯಿ ಪೂಜೆ ಮಾಡ್ಕೊಂಡು ಬರ್ತಿದ್ವಿ ಅಷ್ಟೇ. ನಮ್ಮ ಮಾಮೂಲಿ ಪೂಜೆ ಮಾಡ್ಕೊಂಡು ಬರೋರಿಗೆ ನೋಡ್ಕೊಂಡು ತಡೆ ಹೊಡ್ಕೊಂಡು ಹೋಗ್ತಿದ್ವಿ ನಾವು. ಇವ್ರ ಮುಖಾಂತರ ನನಗೆ ತೋರಿಸಿದ್ದೆವು. ಯಾಕಂದರೆ ನನಗೆ ಇವತ್ತು ತಾಯಿ ಪ್ರೇರಣೆ ಆಗಿದ್ದು. ನಾನು ಈ ಥರ ವೃತ್ತಿಗೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಅದು ತಾಯಿ ವೃತ್ತಿನ ಆಯ್ಕೆ ಮಾಡ್ಕೊಂಡ್ರಿ ಅಂದರೆ ನಿಮ್ಗೆ ಯಾವ ಥರ ಗೊತ್ತಾಗುತ್ತೆ ಗೊತ್ತಿಲ್ಲಮ್ಮ. ತಾಯಿ ಪೂಜೆ ಮಾಡ್ತಿದ್ದೆ ಅಷ್ಟೇ ನಾನು. ಪ್ರತಿದಿನ ತಾಯಿ ಪೂಜೆ ಇರುತ್ತೆ ನಮ್ಮ ಮನೇಲಿ ಪ್ರತಿದಿನ ಹಬ್ಬ ಥರನೇ ಇರ್ತೀವಿ ನಮ್ಮ ಮನೇಲಿ. ಅರ್ಥ ಆಯ್ತಾ? ಆ ತಾಯಿ ಪ್ರೇರಣೆಯಿಂದ ನನಗೆ ಈ ಥರ ಸಿಕ್ಕಿದೆ. ನನಗೆ ಇವತ್ತು ಸರ್ಪ ದೇವತೆ ಏನಿಲ್ಲ ಇದಾಯಿತೋ ಆ ತಾಯಿನೇ ನಾನು ಪೂಜೆ ಮಾಡೋದು ಜಾಸ್ತಿ. ಅರ್ಥ ಆಯ್ತಾ? ಅವತ್ತಿಂದಲೂ ನನಗೆ ಇವತ್ತಿನವರೆಗೂ ನಾನು ನೋಡಬೇಕು ಅಂತ ನಾನು ನೋಡಲಿಲ್ಲ. ಇವರೇ ನನಗೆ ಪ್ರಯೋಗ ನೋಡು ಮತ್ತೆ ಕಾಣಿಸುತ್ತೇನೆ ನೋಡು ಅಂತ ಹೇಳ್ಬಿಟ್ಟು ಇವರು ಪ್ರೇರಣೆ ಮಾಡಿದಾಗ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಷ್ಟೇ. ಅಂದರೆ ಒಂದು ವಾರ ಬೇಕಾಗಿತ್ತು ನನಗೆ ಕೂತ್ಕೊಂಡು ಕಾಂಟ್ರೇಷನ್ ತುಂಬ ಇರಬೇಕಲ್ವಾ, ಇದಕ್ಕೆ ನೋಡಿಸೋದಕ್ಕೆ ನನಗೆ ಒಂದು ವಾರ ಬೇಕಾಗಿತ್ತು. ಆಮೇಲೆ ದಿನೇ ನಾವು ಅಂದರೆ ಸಂಜೆ ಟೈಮ್ ನೋಡ್ತಿದ್ದೆ ನಾನು. ನೋಡು ಪ್ರಯತ್ನ ಪಡು ಅಂತ ಹೇಳ್ತಿದ್ರು. ಅವ್ರು ಪಟ್ಟ ಮೇಲೆ ನನಗೆ ಕಾಣಿಸ್ತದೆ. ಫಸ್ಟು ನಂದನ್ನೇ ನಾನು ಅನ್ಕೊಂಡೆ. ನಾನು ಬರೀ ಯಾರ್ದು ನೋಡಿಲ್ಲ, ಫಸ್ಟು ನನ್ನ ಜೀವನ ಹೇಗಿದೆ ನೋಡಿಸು ಅಂತ ತೋರಿಸ್ತಾರೆ ಕೇಳ್ಕೊಂಡೆ. ತಾಯಿ ಹೇಳಿ ತೋರಿಸ್ತಾ ಹೋತು. ಅದೇ ಥರ ಜೀವನ ನಂದು ಇವತ್ತು ಇದೆ, ಇನ್ನು ಮುಂದಕ್ಕೂ ಅದೇ ಥರ ಇರುತ್ತೆ ನಂದು. ಈಗ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಮತ್ತು ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ದಿವಸ ನಾವು ರಾತ್ರಿ ಸಮಯದಲ್ಲಿ ಅಮ್ಮನಿಗೆ ಅಘೋರ ತಂತ್ರದಲ್ಲಿ ಅಂದರೆ ಅವಳಿಗೆ ಮದ್ಯದ ಅಭಿಷೇಕ ಮತ್ತು ಬಲಿಯನ್ನು ಕೊಟ್ಟು ಬಗಳಾಮುಖಿ ಹೋಮವನ್ನು ಸಹ ಮಾಡ್ತೀವಿ. ಶತ್ರುಗಳು ನಾಶಕ್ಕೋಸ್ಕರ. ಶತ್ರುಗಳ ನಾಶ ಅಂದರೆ ಶತ್ರುಗಳ ಸ್ತಂಭನ, ಅವರು ನಾಶ ಆಗೋಂತಲ್ಲ, ಸ್ತಂಭನ, ನಮ್ಮ ಕಡೆ ಗಮನ ಇಲ್ಲದೆ ಹಾಗೆ ಮಾಡೋಂಥ ಹೋಮ. ಮತ್ತು ಅವಳಿಗೆ ಮದ್ಯದ ಅಭಿಷೇಕ ಮತ್ತು ಅವಳಿಗೊಂದು ಬಲಿ ಕೊಟ್ಟರೆ ಅವಳು ಕೇಳಿದ್ದು ಕೊಡ್ತಾಳೆ. ಇಲ್ಲ ಅಂದರೆ ಕೆಟ್ಟದ್ದು ಮಾತ್ರ ಕೊಡಲ್ಲ, ಒಳ್ಳೇದು ಮಾಡ್ತಾಳೆ. ನಿಮಗೇನು ಮದುವೆ ಆಗಲಿಲ್ವಾ, ಮದುವೆ ಆಗುತ್ತೆ, ಅಥವಾ ಏನೋ ಒಂದು ವ್ಯವಹಾರದಲ್ಲಿ ತುಂಬ ತೊಂದರೆ ಲಾಸ್ ಇದೆ, ಅದನ್ನೆಲ್ಲ ರೆಡಿ ಮಾಡಿಕೊಡ್ತಾಳೆ. ಮತ್ತು ಮಕ್ಕಳಾಗಲಿಲ್ವೋ ಮಕ್ಕಳು ಸಹ ಕೊಡ್ತಾಳೆ. ಅಷ್ಟು ಬಿಟ್ಟರೆ ಯಾವುದೇ ರೀತಿ ನಮ್ಮ ವಿರೋಧಿಗಳು ಸಾಯಬೇಕು, ಮರಣ ಆಗಬೇಕು, ಅವ್ರು ಹಾಳಾಗೋಗ್ಬೇಕಂತಿಲ್ಲ. ಅವ್ರು ನಿಮ್ಮ ಕಡೆ ಗಮನ ಇಲ್ಲದೆ ಅಂತ ಮಾಡ್ತಾಳೆ. ವಿಶೇಷತೆಗಳಂದರೆ ಅವಳಿಗೆ ಅಭಿಷೇಕ ಇದೆ, ಮತ್ತು ಕುಂಭಛೇದನ ಅಂತ ಹೇಳಿದ್ನಲ್ಲ, 16 ಥರ ಗಿಡಮೂಲಿಕೆಗಳನ್ನ ಹಾಕಿ ಅದನ್ನು ಕುಂಭಛೇದನ ಮಾಡಿಸ್ಕೊಂಡ್ರೆ ಅವಳು ಅಭಿಷೇಕ ಮಾಡಿರ್ತಕ್ಕಂಥ ನೀರನ್ನು ಆ ಗಿಡಮೂಲಿಕೆಗಳೆಲ್ಲ ಹಾಕಿ ಅದನ್ನು ಅವ್ರ ತಲೆ ಮೇಲೆ ಇಟ್ಟು ಕುಂಭಛೇದನ ಅಂತ ಮಾಡ್ತೀವಿ. ಕುಂಭಛೇದನ ಮಾಡಿದಾಗ ಅವ್ರಿಗಿರ್ತಕ್ಕಂಥ ಮಾಂತ್ರಿಕ ಪ್ರಯೋಗ, ತಾಂತ್ರಿಕ ಪ್ರಯೋಗ ಎಲ್ಲ ಹೊರಟೋಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ದೇಗುಲ ಮಹಿಮೆ ಕಾರ್ಯಕ್ರಮದಲ್ಲಿ ಸ್ಮಶಾನ ಕಾಳಿ ಅಮ್ಮನವರ ವೈಶಿಷ್ಟ್ಯತೆಗಳು ಏನು, ಯಾವ ಪೂಜೆಗಳನ್ನು ಮಾಡಿಸಿದರೆ ನಮಗೆ ಯಾವ ರೀತಿ ಕಾರ್ಯಸಿದ್ಧಿಗಳಾಗುತ್ತವೆ ಎಂಬುದನ್ನು ಮತ್ತೆ ಇನ್ನಷ್ಟು ದೇಗುಲದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ TV4 ಕನ್ನಡ ಚಾನೆಲ್.